ಇದ್ದೇನೆ ಬಾನು. ಇವಳು ನೇತ್ರಿ ಮಂತವಿರೋದ್ ಕಾಣೆ ಕಾಣೆ ಸಾಮಾನಿಕೆ. ಏನ್ ಮಂತವಿದಾಳೋ ಎಲ್ಲಾರು ಹೋಗಿದಾಳೋ ಏನೋ ಮಾತ್ಲಾಗಿ. ಪಾಪ ಒಂದ್ಸಲಿ ಕೂಗ್ ಕರಿಯೇನೆ ಬಾನು ನೋಡೋಣ. ಅರೆ ನಿಮ್ದಕ್ಕೆ ಕರೀರಿ ನಿಂಗದು ಅಕ್ಕ. ನಮ್ದಕ್ಕೆ ಕರಿಯಲ್ಲ. ನಮ್ದಕ್ಕೆ ಗಂಟೆಗೆ ನೋವು ಆಗ್ಬಿಟ್ಟಿದೆ, ಜೋರಾಗಿ ಮಾತಾಡೋದಕ್ಕೆ ಆಗಲ್ಲ. ನಿಮ್ದಕ್ಕೆ ಕರೀರಿ. ಏನಾದ್ರೂ ಒಂದ್ ಹೇಳ್ತಿರ್ತಿಯಲ್ಲ ಬಾನು ನೀನು. ಕರಿಯ ಒಂದ್ರಿಟು ಅಂತ ಹೇಳಿದ್ರೆ ಗಂಟ್ಲು ನೋವು ಬರ್ತೈತಂತಿದ್ಯಾ. ಒಂದಿಟ್ಟು ಆ ಬೋಂಡ ಚರ್ಮುರಿ ಅವು ಇವು ತಿನ್ನೋದು ಒಂದಿಟ್ಟು ಕಡಿಮೆ ಮಾಡು. ಬರೀ ಆಯಿಲ್ ಐಟಮ್ ಅದು ಇದು ತಿನ್ಬಿಡ್ತೀಯ, ಅದಕ್ಕೆ ಹಿಂಗಾಗಿದೆ ಹೇಳು. ನೇತ್ರಮ್ಮ, ನೇತ್ರಿ, ಲೇ ನೇತ್ರಿ, ಏನ್ ಮಾಡ್ತಿದ್ಯೆ? ಬಾರಿ ಇಲ್ಲಿ ನೇತ್ರಿ. ಏನೇ ಮಾಡೋದು ಬಾನು, ಇವಳಿಗೆ ಇಷ್ಟ ಸಲ ಕೂಕೊಂಡ್ರದು ಏನ್ ಆಚೆ ಕಡೆನೆ ಬರಂಗಿಲ್ಲ. ಸಾಮಾನ್ಯಕ್ಕೆ ಮಂತವಿಲ್ಲ ಅನ್ಸುತ್ತೆ ಕಣೆ. ಒಳ್ಳೆ ಟೈಮು ಕಣೆ. ಹೆಂಗ ಮಲೇಶಣ್ಣ ಏನಂತ ಹೆಂಗ ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ನಮ್ ನೇತ್ರಮ್ಮಗೆ ತೋರಿಸ್ಬಿಡ್ಬೋದಿತ್ತು. ಒಳ್ಳೆ ಸರಿಯಾಗಿ ಸಿಗಾಕೊಂಡ್ಬಿಡೋದು ಕಣೆ. ಏನೇ ಮಾಡೋದು ಇವಾಗ? ಲೇ ಬಾನು, ಏನಾದ್ರೂ ಒಂದ್ ಐಡಿಯಾ ಹುಡ್ಕೆ. ಅರೆ ನಿಂಗೊಂದು ಅಕ್ಕ, ಐಡಿಯಾಗೆ ಏನು ಹುಡ್ಕೋದಕ್ಕೆ ಆಗಲ್ಲ ಇವಾಗ. ನೇತ್ರಂದು ಅಕ್ಕ ಬರಬೇಕು, ನಾವು ಕರ್ಕೊಂಡು ಹೋಗಿ ಮಲ್ಲೇಶನು ಅಣ್ಣಗೆ ತೋರಿಸ್ಬೇಕು ಅಷ್ಟೇ. ಇನ್ನು ಬಿಟ್ರೆ ಮಿಕ್ಕಿದ್ದು ನಾವೇನ್ ಹೇಳಿದ್ರು ಈ ನೇತ್ರಂದು ಅಕ್ಕ ನೆಂಬಲ್ಲ ಕಣೆ ಬಾನು. ನೀನ್ ಹೇಳಿದ್ದು ಮಾತ್ರ ಕರೆಕ್ಟ್ ಇದೀನಿ, ಏನು ಐಡಿಯಾ ಮಾಡಕ್ ಆಗಲ್ಲ. ಇವಳು ನೇತ್ರಿಗೆ ನಾವ್ ಏನ್ ಹೇಳಿದ್ರು ನೆಂಬಲ್ಲ. ಏನಿದ್ರು ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ಆ ಮಲ್ಲೇಶಣ್ಣಂಗೆ ಏನೇನ್ ಮಾತಾಡುತ್ತೆ ಏನೇನ್ ಮಾಡುತ್ತೆ ಅಂತ ತೋರಿಸಿದ್ರೆ ನೀನ್ ನೇತ್ರಮ್ಮ ಗೊತ್ತಾಗೋದು. ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ನೀನ್ ನೇತ್ರಮ್ಮ ನೆಂಬಲ್ಲ ಕಣೆ. ನಮ್ಮ ಮಾತು ಯಾವ್ದೇ ಕಾರಣಕ್ಕೂ ನಂಬಲ್ಲ. ಏನು ಮಾಡೋದು ಇವಾಗ? ಇವಳು ನೇತ್ರಿಗೆ ಇಷ್ಟ ಸಲ ಕೂಕಡ್ತಿದೀನಿ, ಎಲ್ಲೋಗಿರ್ತಾಳಂತ ಕಾಣನೆ. ಎಲ್ಲಿ ತೋಟ ತವೆಲ್ಲಾರು ಹುಡ್ಕೊಂಡು ಹೋಗೋಣ ನೋಡೋಣ. ಅರೆ ನೇತ್ರಂದು ಅಕ್ಕ ನೋಡಿ, ನಿಂಗೊಂದು ಅಕ್ಕ ಅಲ್ಲಿಗೆ ಬರ್ತಿದ್ದಾರೆ. ಮನೆ ಒಳಗೆ ಇಲ್ಲ, ಈ ಕಡೆಯಿಂದ ಬರ್ತಿದ್ದಾರೆ ನೋಡಿ. ಅರೆ ನೇತ್ರಂದು ಅಕ್ಕ ಬನ್ನಿ ಇಲ್ಲಿ. ಇದೇನಪ್ಪ ಇದು? ನಮ್ ನಿಂಗಕ್ಕನೂ ನಮ್ಮ ಬಾನು ಇಬ್ರು ಬಂದ್ ನಿಂತಾರಲ್ಲ, ಏನಾಯ್ತು ಬಾನು? ಏನೇ ಬಾನು ಅಪ್ರೂಪಕ್ಕೆ ಮಂತ ಒಂದಿಟ್ಟಿದ್ಯಾ? ಏನ್ ಸಮಾಚಾರ ನಿಂಗಕ್ಕ? ಏನಕ್ಕ ಸಮಾಚಾರ? ಅಬ್ಬಬ್ಬಬ್ಬ, ಇಷ್ಟು ದಿವಸ ಕರೆದು ನಮ್ಮ ಮನೆ ಕಡೆ ಬರ್ಲೇ ಇಲ್ಲ ನೋಡಿ, ಇವತ್ತು ಬಂದಿದ್ಯಲ್ಲ. ಸರಿ ಆಯ್ತು, ಬಾರೆ ಬಾನು, ಟೀ ಕಾಸ್ತೀನಿ. ಟೀ ಕುಡ್ಕೊಂಡು ಟೀ ಬೇಡ ಜ್ಯೂಸ್ ಮಾಡ್ತೀನಿ ಕಣ್. ಬಾರೆ, ನಿಂಬೆ ಹಣ್ಣು ಐತೆ, ನಿಂಬೆ ಹಣ್ಣು ಜ್ಯೂಸ್ ಮಾಡ್ತೀನಿ, ಸಖತ್ತಾಗಿರುತ್ತೆ. ಬಿಸ್ಲಲ್ಲಿ ಬೇರೆ ಬಂದಿದ್ರ ಜ್ಯೂಸ್ ಕುಡಿರಂತೆ ಬರ್ರಿ. ನೇತ್ರಂದು ಅಕ್ಕ, ನಿಮ್ದಕ್ಕೆ ಬಾಳ ಒಳ್ಳೆಯವರು ನೀವು ಬಿಡಿ. ಪಾಪ ನೀವು ತುಂಬಾಗೆ ಒಳ್ಳೆಯವರು. ಅರೆ ನೇತ್ರಂದು ಅಕ್ಕ, ನಮ್ದಕ್ಕೆ ಇವಾಗ ಜ್ಯೂಸ್ಗೂ ಕುಡಿಯಲ್ಲ, ನಾವು ಟೀಗೂ ಕುಡಿಯಲ್ಲ, ಏನು ಕುಡಿಯಲ್ಲ ಇವಾಗ. ನಿಮ್ದಕ್ಕೆ ನಮ್ ಜೊತೆ ಬರ್ಬೇಕು ಅಷ್ಟೇ ಇವಾಗ. ಬನ್ನಿ ಹೋಗೋಣ. ಏನೇ ಬಾನು, ಏನೇನು ಹೇಳ್ತಿದ್ಯಾ ನೀನು ಬಂದು? ನಿಂಗಕ್ಕ, ಏನ್ ಬಾನು ಹಿಂಗ್ ಹೇಳ್ತಿದ್ದಾಳೆ? ಸಡನ್ ಆಗಿ ಬಂದ್ಬಿಟ್ಟು ನಾವೆಲ್ಲೋ ಕರ್ಕೊಂಡು ಹೋಗ್ತೀವಿ, ನಮ್ ಜೊತೆ ಸುಮ್ನೆ ಬರ್ಬೇಕು, ಟೀ ಕುಡಿಯಲ್ಲ ಜ್ಯೂಸ್ ಕುಡಿಯಲ್ಲ ಅಂತ ಹೇಳ್ತಿದ್ದೀರಾ. ಇದೇನ್ ನಿಂಗಕ್ಕ? ಯಾಕೆ ಏನಾಯ್ತು? ಎಮರ್ಜೆನ್ಸಿನ? ಎಲ್ಲಿ ಹೋಗ್ಬೇಕಕ್ಕ? ಯಾರಿಗೇನಾರ ತೊಂದ್ರೆ ಗಿಂದ್ರೆ ಏನಾರ ಆಯ್ತು ನಿಂಗಕ್ಕ? ಲೇ ಬಾನು, ಏನ್ ಹೇಳ್ಬೇಕು ಬಾಯ್ ಬಿಟ್ಟಾದ್ರು ಹೇಳೆ ನೀನು. ಏನು ಹೇಳ್ದಂಗೆ ನಮ್ ಜೊತೆ ರೆಡಿಯಾಗಿ ಸೀದಾ ಬರ್ಬೇಕು ನೀನು ರಪ್ಪನ್ನ ಅಂತ ಹೇಳಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳೋಣ? ಹೇಳೆ ಬಾನು ಬಾಯ್ ಬಿಟ್ಟು. ಅರೇ ನೇತ್ರಂದು ಅಕ್ಕ, ನಿಮ್ದಕ್ಕೆ ಭಯ ಪಡೋದು ಏನೂ ಇಲ್ಲ. ಯಾರಿಗೂ ಏನು ತೊಂದರೆಗೂ ಏನು ಆಗಿಲ್ಲ, ಆರಾಮಾಗಿ ಇರಿ. ಆದ್ರೆ ನಾವೇನೋ ತೋರಿಸ್ತೀವಿ, ನೀವು ನೋಡಿರಂತೆ ಬನ್ನಿ ನಮ್ ಜೊತೆ. ಏನ್ ತೋರಿಸ್ತೀಯ ಬಾನು? ಎಲ್ಲಿ ಹೋಗ್ಬೇಕ ಇವಾಗ? ಏನ್ ನೋಡ್ಬೇಕೆ ನಾನು? ಅಲೇ ಬಾನು, ಏನನ್ನು ಹೇಳ್ಬೇಡ ಕಣೆ ನೀನು, ನನಗೆ ಭಯ ಹುಟ್ಟಿಸ್ಬೇಡ. ಏನನ್ನು ಹೇಳ್ಬಿಟ್ಟು ಏನಿದ್ರು ಡೈರೆಕ್ಟ್ ಆಗಿ ಹೇಳು. ಸುತ್ತಿ ಬಳಸಿ ಮಾತಾಡ್ಬೇಡ ಕಣೆ ಬಾನು. ನನಗೆ ಒಂದು ಗೊತ್ತಾಗ್ತಿಲ್ಲ. ನಾನು ಪಾಡಿ ನಾನು ಹೆಂಗ ಆರಾಮಾಗಿ ಕೆಲಸ ಮಾಡ್ಕೊಂಡು ಕುಂತಿದ್ದಮ್ಮ ಅತ್ತಾಗಿ. ಏನೇನು ಹೇಳಿ ಎದುರಿಸಿದ್ರಲ್ಲೇ. ನಿಂಗಕ್ಕ ಏನಾಯ್ತು ನಿಂಗಕ್ಕ? ಬಾನು ಬಾಯ್ ಬಿಟ್ಟಾದ್ರು ಹೇಳಿ ಏನಾಯ್ತು? ಅಯ್ಯೋ ಲೇ ನೇತ್ರಮ್ಮ, ಏನು ಆಗಿಲ್ಲ, ನೀನು ಭಯ ಪಡ ಅಂತ ಏನು ಯಾರಿಗೂ ಏನು ಆಗಿಲ್ಲ. ಆದ್ರೆ ಇಲ್ಲಿ ಹೇಳಿದ್ರೆ ನೀವು ನಮ್ಮ ಮಾತು ಏನು ನೆಂಬಲ್ಲ. ನಾನು ಬಾನು ಏನ್ ಮಾಡಿದ್ರು ನೀನು ಒಳ್ಳೇದಕ್ಕೆ ಮಾಡ್ತಿರೋದು. ಆದ್ರೆ ನೀನು ಭಯ ಪಡೋದೇನು ಅವಶ್ಯಕತೆ ಇಲ್ಲ. ಇನ್ನೊಂದು ಮಾತು ಹೇಳ್ತೀನಿ ನೋಡು, ಯಾರಿಗೂ ಏನು ಒಂದು ಈಟು ತೊಂದರೆ ಆಗಿಲ್ಲ, ಎಲ್ಲರೂ ಆರಾಮಾಗಿದ್ದಾರೆ. ನೀನು ಭಯ ಪಡೋದೇನಿಲ್ಲ. ಆದ್ರೆ ಇವಾಗ ಹೇಳಿದ್ರೆ ನೀವು ನಮ್ಮ ಮಾತು ನೆಂಬಲ್ಲ, ನೀನು ಸುಮ್ಕೆ ನಮ್ಮ ಮೇಲೆ ರೇಗಾಡ್ತೀಯ. ಅದಕ್ಕೆ ನೀನ್ ಏನಿದ್ರು ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟು ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಿದೀವಿ. ಈಗ ಬರ್ತೀಯ ಬರಲ್ಲ ಹೇಳಮ್ಮ ಅಷ್ಟೇ. ಬರಿಲ್ಲ ಅಂದ್ರೆ ಇನ್ನೇನು ಮಾಡಕ್ಕಾಗುತ್ತೆ? ಏನೇ ಬಾನು, ಬಾ ಹೋಗೋಣ ನಮ್ಮ ಪಾಡಿಗೆ ನಾವು. ಇದೇನಪ್ಪ ಇದು? ಯಾರಿಗೂ ಏನು ತೊಂದರೆ ಆಗಿಲ್ಲ ಅಂತ ಹೇಳ್ತಾರೆ, ನೋಡಿದ್ರೆ ನಮ್ ಜೊತೆ ಬರ್ಬೇಕು ನಿಮ್ಗೆ ಇಲ್ಲ ಹೇಳಿದ್ರೆ ನೀನ್ ನೆಂಬಲ್ಲ ಏನಿಲ್ಲ ಅಂತ ಬೇರೆ ಹೇಳ್ತಿದಾರೆ. ಯಾರಿಗೇನು ಏನ್ ನನ್ಗೆ ಏನ್ ತೋರ್ಸೋದು ಕರ್ಕೊಂಡು ಹೋಗ್ತಿದಾರೆ? ನಾನು ಏನ್ ನೆಂಬಲ್ಲ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಈ ಬಾನು ನೋಡಿದ್ರೆ ಬಾನು ಬಾಯಿ ಬಿಟ್ಟು ಹೇಳ್ತಿಲ್ಲ. ನಿಂಗಕ್ಕಂಗೆ ಇನ್ನೇ ಕೇಳಲೇಬಾರ್ದು, ನಿಂಗಕ್ಕ ಮೊದಲೇ ಹೇಳೋದು ಇಲ್ಲ. ಏನು ಮಾಡಲಿ ಮತ್ತಿವಾಗ? ಏನು ಮಾಡೋಕ್ಕಾಗಲ್ಲ. ಈಗ ಇವ್ರ ಜೊತೆ ಹೋಗ್ಲಿಲ್ಲ ಅಂದ್ರೆ ಸುಮ್ಮನೆ ಬೇಜಾರು ಮಾಡ್ಕೊಳ್ತಾರೆ. ಮಾತಿಗೂ ನಿನ್ನ ಒಳ್ಳೇದಕ್ಕೆ ನಾವು ಹೇಳ್ತಿರೋದು, ನಿನ್ನ ಒಳ್ಳೇದಕ್ಕೆ ಹೇಳ್ತಿರೋದು ಅಂತ ಬೇರೆ ಹೇಳ್ತಿದ್ದಾರೆ.
ಏನಂತ ಅರ್ಥ ಮಾಡ್ಕೊಳ್ಳೋಣಪ್ಪ ಇವಾಗ. ಆ ನನಗಂತೂ ಒಂದ್ ಕಡೆ ಭಯ ಆಗ್ತೈತೆ, ಒಂದ್ ಕಡೆ ಏನು ಅಂತ ಬೇರೆ ಯೋಚನೆ ಆಗ್ತೈತೆ. ಏನ್ ಮಾಡೋದು? ಹೋಗ್ಲೇಬೇಕು ಇವಾಗ. ಹೋಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ತಾರೆ. ನಿಂಗಕ್ಕ, ನಡ್ರಿ ಹೋಗೋಣ. ಅದೆಲ್ಲ ಹೋಗ್ಬೇಕು, ಹೋಗೋಣ ನಡ್ರಿ. ನಮ್ಮ ಅತ್ತೆ ಮನೆ ಒಳಗೆ ಇದಾರೆ, ಅದೇನಿದ್ರು ನೋಡ್ಕೊಂತಾರೆ. ನಡ್ರಿ ನಾವು ಹೋಗೋಣ. ಎಲ್ಲಿ ಹೋಗ್ಬೇಕು ನಿಂಗಕ್ಕ ಇವಾಗ? ಅರೇ ನೇತಂದು ಅಕ್ಕ, ಎಲ್ಲಿಗೆ ಹೋಗ್ಬೇಕು? ನಾವು ಕರ್ಕೊಂಡ್ಗೆ ಹೋಗ್ತೀವಿ ನಿಮ್ದಕ್ಕೆ. ಬನ್ನಿ, ನೀವು ಜಾಸ್ತಿಗೆ ಮಾತಾಡಬೇಡಿ ನೀವು. ಆಯ್ತು ನಡಿಯ ಬಾನು ಹಂಗಾರೆ. ಅದೇನ್ ತೋರ್ಸೋ ಕರ್ಕೊಂಡು ಹೋಗ್ತಿದ್ಯಾ? ಅದೇನು ಎತ್ತ ಅಂತ ನೀನೇ ಹೇಳು. ನಾನು ಏನ್ ನಂಬಲ್ಲ ಅಂತ ನೀವ್ ಹೇಳಿದ ಮಾತು ಎಲ್ಲಾನು ನಂಬ್ತೀನಲ್ಲೇ. ಮತ್ ತಿರ್ಗಾ ನಂಬಲ್ಲ ನನ್ನ ಮಾತು ಅಂತ ಬೇರೆ ಹೇಳ್ತಿದ್ರ. ಮಲೇಶಿಗೆ ಅಣ್ಣ, ನಿಮ್ದಕ್ಕೆ ಐತೆ ಇವತ್ತು ಪಾಪ. ನಮ್ದಕ್ಕೆ ನೇತ್ರಂದು ಅಕ್ಕ ಬಹಳ ಒಳ್ಳೆಯವರು. ಅವ್ರಿಗೆ ಮೋಸಾಗೆ ಮಾಡ್ತೀರಾ? ಅವ್ರಿಗೆ ಸುಳ್ಗೆ ಹೇಳ್ತೀರಾ? ನಿಮ್ಗೆ ಐತೆ. ಮೋಸಾಗೆ ಮಾಡ್ತಿರಲ್ಲ, ಇನ್ಮೇಲಿಂದ ಮಾಡಿ. ನಿಮ್ಗೆ ಐತೆ ನೇತ್ರಂದು ಅವ್ರ ಕೈಲಿಂದ ಇನ್ಮೇಲೆ ಐತೆ ನಿಮ್ಗೆ. ಪಾಪ ನಮ್ ನೇತ್ರಕ್ಕ ಎಷ್ಟು ಒಳ್ಳೆಯವರು. ಎಲ್ಲೋದ್ಲು ಇವಳು? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ತೋಟದ ಹತ್ರ ಬರ್ರಿ, ಕಾಯಿ ಎಲ್ಲ ತಗೊಂಡು ಹೋಗ್ಬೇಕು. ಕಾಯಿ ಎಳ್ನೀರೆಲ್ಲ ಕುಡಿಬೇಕು. ನಾನು ಒಂದ್ರೈಟು ಹಣ್ಣಂಪಲ್ಲೆಲ್ಲ ಕುಯ್ಕೊಂಡು ಹೋಗ್ಬೇಕು, ಬಾಳೆಹಣ್ಣೆಲ್ಲ ಅಂತ ಹೇಳಿದ್ಲು. ನಾನು ಬಾಳೆಗೊನೆ ಎಲ್ಲ ಕುಯ್ಕೊಡೋಣ ಅತ್ಲಾಗಿ ಮನೆಗೆ ತಗೊಂಡು ಹೋಗ್ಲಿ ಅಂತ ನಾನು ಕಾಯ್ಕೊಂಡಿದ್ದೀನಿ. ಇವಳು ನೋಡಿದ್ರೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇವಳು. ಟೌನಿಗೆ ಬೇರೆ ಹೋಗ್ಬೇಕು, ಹೊತ್ತು ಬೇರೆ ಆಗೋಯ್ತು. ಬೇಗನೆ ಬಾರಮ್ಮ ಅಂತ ಹೇಳಿದೀನಿ. ನನ್ನ ಮಾತೇ ಕೇಳಂಗಿಲ್ಲ. ಯಾರಾದ್ರೂ ನೋಡಿದ್ರೆ ಏನ್ ಗತಿ? ಇವಳಿಗೆ ಬರಬೇಡ ಕಣಮ್ಮ ಅಂತ ಹೇಳಿದ್ರು ಬರ್ತಾಳೆ. ಇಲ್ಲ ಬೇಗನಾದ್ರೂ ಬರ್ಬೇಕು, ಬರ್ತೀನಿ ಅಂದ್ಮೇಲೆ ನನ್ಗಂತೂ ತಲೆ ಕೆಟ್ಟೋಗಂಗೆ ಆಗ್ಬಿಟ್ಟೈತೆ ಅತ್ಲಾಗಿ. ಈಟೊತ್ತಾದ್ರೂ ಬರ್ಲಿಲ್ವಲ್ಲ. ಇವರು ಅಲ್ಲೇ ಬಂದು ನಿಂತಿದ್ದಾರೆ ಇವತ್ತು. ಪರವಾಗಿಲ್ಲ ಸದ್ಯ. ದಿನಾಲು ನನಗೆ ಕಾಯಿಸೋರು ಹೆಂಗ ಇವತ್ತು ನನ್ಕಿಂತ ಮುಂಚೆನೆ ಬಂದಿದ್ದಾರೆ. ಹೆಂಗ ರೀ ರೀ ಇಲ್ಲಿ ತಿನ್ಕಂಡ್ರಿ, ಏನ್ ಹುಡ್ಕಾಡ್ತಿದ್ರ ನೀವು? ಅಯ್ಯೋ ಅಲ್ಲ ಕಣೆ, ಬೇಗನೆ ಬಾರಮ್ಮ ಅಂತ ನಿನಗೆ ಹೇಳಿದೀನಿ. ನೀನ್ ನೋಡಿದ್ರೆ ನೀನು ಇಷ್ಟೊಂದು ತಡ ಮಾಡ್ಕೊಂಡ್ ಬರ್ತೀಯಲ್ಲ, ನೀನು ಬೇಗ ಬರಕ್ಕಾಗಲ್ವಾ? ಅಯ್ಯ ಅದ್ಯಾಕೆ ಹಿಂಗೆ ಇದು ಮಾಡ್ತೀಯ? ಏನ ಮಾತ್ಲಾಗಿ ನನ್ಗೆ ಯಾಕೆ ಹಿಂಗೆ ಅಯ್ಯ ಅನ್ನಿಸ್ತೀಯ ಅತ್ಲಾಗಿ? ಬರ್ಬೇಡ ಕಡೆ ನಾನೇ ಬಂದ್ಬಿಟ್ಟು ಮಂತವ ಅದೇನ್ ಕಾಯಿಗಳು ಅದೇನೇನ್ ಬೇಕು ಮನೆಗೆಲ್ಲ ತಗೊಂಬಂದು ಕೊಟ್ಟು ಹೋಗ್ತೇನಂತ ಹೇಳಿದ್ರು ನನ್ನ ಮಾತು ಕೇಳಲ್ಲ. ಬಲು ಬೇಜಾರು ಮಾಡ್ತೀಯ ಕಣಿ, ಹೇಳ ಮಾತ್ಲಾಗಿ. ಯಾಕೆ ಹಿಂಗೆ ಅಯ್ಯ ಅನ್ನಿಸ್ತೀರ ಏನೋ? ನಾನು ನಿಮ್ಗೆ ನೆಮ್ಕೊಂಡ್ಬಂದು ಮದ್ವೆ ಆಗಿದ್ ನೋಡ್ರಿ, ಅದೇ ಮೊದಲನೇ ತಪ್ಪು ನಾನು ಮಾಡಿದ್ದು. ಒಂದ್ ಮದ್ವೆ ಆಗಿದ್ರು ಎರಡನೇ ಮದ್ವೆಗೆ ನಾನು ಒಪ್ಕೊಂಡು ನಮ್ಮ ಮನೆಯವ್ರು ಬೇಡ ಅಂತ ಹೇಳಿರೋದು ನಿಮ್ ಮಾತು ಕೇಳ್ಕೊಂಡು ನಾನು ಒಪ್ಪಿಗೆ ಕೊಟ್ಟು ಮದ್ವೆ ಆದೆ ನೋಡ್ರಿ, ಅದೇ ಮೊದಲನೇ ತಪ್ಪು ಮಾಡಿದ್ದು. ಅಲ್ಲ ಕಣ್ರಿ, ಅಲ್ಲ ರೀ, ನಾನು ಏನಂತ ತಪ್ಪು ಮಾಡಿದೆ ಇವಾಗ? ತೋಟದ ಹತ್ರ ಬರ್ತೀನಿ, ತೋಟದ ಹತ್ರ ಬಂದ್ಬಿಟ್ಟು ಕಾಯಿಗಳು ತಗೊಂಡು ಹೋಗ್ತೀನಿ, ನಿಮ್ಮ ಹತ್ರ ಮಾತಾಡ್ಸ್ಬೇಕಂತಿದ್ದೆ. ದೊಡ್ಡ ತಪ್ಪ ಹಂಗಾರೆ ನಾನು? ಸರಿ ರೀ, ಆಯ್ತು. ಅಯ್ಯೋ ಅನಿಸ್ತೀನ ನಿಮ್ಗೆ? ಆಯ್ತು ಬಿಡಿ. ಅದಕ್ಕೆ ನೀವು ಬರ್ತಾ ಯಾಕ ಬರೋ ಚೇಂಜ್ ಆಗ್ತಿದ್ದೀರ ನೀವು ಇತ್ತೀಚೆಗೆ? ಯಾಕ ನನ್ನ ಹತ್ರ ಸರಿಯಾಗಿ ಮಾತಾಡ್ಸಲ್ಲ, ಏನಿಲ್ಲ. ಮೊದ್ಲಂತೂ ಸೂಜಿ ಅನ್ಕೊಂಡು ಬರ್ತಾನೆ ಇದ್ರಿ, ಮಂತವ ಮಾತಾಡ್ಸಿದ್ರಿ, ಫೋನ್ ಎಲ್ಲ ಮಾಡಿ ಮಾತಾಡ್ಸ್ತಿದ್ರಿ. ಇವಾಗಂತೂ ಮನೆ ಕಡೆನೂ ಬರಲ್ಲ, ಫೋನು ಮಾಡಲ್ಲ. ನಿಮ್ಗೆ ಇಷ್ಟ ಬಂದಂಗ ನೀವು ಮಾಡ್ತೀರಾ ಕಣಿ, ಹೇಳ್ರಿ. ಲೇ ಯಾಕೆ ಇಂತ ಅನ್ಯಾಯ ಇದು ಮಾತಾಡ್ತೀಯ? ಸುಮ್ನೆನೆ ಏನೇನೋ ನಿನ್ ಮನ್ಸಲ್ಲಿ ತಿಳ್ಕೊಂಬಿಟ್ಟು ನನ್ನ ಮೇಲೆ ದೂರ ಮಾಡಬೇಡ ಕಣೆ. ಅನ್ಯಾಯದ ಮಾತಾಡ್ಬೇಡ, ಸುಮ್ಕಿರಿ, ದೂರ ಬೇಡ ಕಣೆ. ಓಹೋ, ನಿನಗೆ ನಾನು ದೂರ ಮಾಡ್ತಿದ್ದೀನ? ನಾನು ಯಾಕೆ ನಿನಗೆ ದೂರ ಮಾಡಕ್ ಹೋಗ್ಲಿ? ನನಗೆ ಏನೇ ಸಿಗುತ್ತೆ ನಿನಗೆ ದೂರ ಮಾಡಿದ್ರೆ? ಅಲ್ ಕಡೆ ಯಾರಾದ್ರೂ ನೋಡಿದ್ರೆ ಏನಾರ ತಪ್ಪು ತಿಳ್ಕೊಂತಾರಂತ ನಾನು ಅಷ್ಟೇ ಕಣೆ ಹೇಳಿದ್ದು. ನಿನ್ಗೆ ಹೇಳೋದು ಅರ್ಥ ಆಗ್ತಿಲ್ವೇನೆ? ನಾನು ಒಳ್ಳೆ ಚೆನ್ನಾಗಾಯ್ತಪ್ಪ. ಅಲ್ಲ ಕಣ್ರಿ, ತಿಳ್ಕೊಳ್ಳಿ ಬಿಡ್ರಿ, ಅದಕ್ಕೇನಂತೆ. ನೋಡ್ಲಿ ಬಿಡ್ರಿ, ಅದಕ್ಕೇನಂತೆ. ಎಲ್ಲರಿಗೂ ಗೊತ್ತಾಗ್ಬೇಕಲ್ವಾ? ಒಂದಲ್ಲ ಒಂದ್ ದಿವಸ ವಿಷಯ ಗೊತ್ತಾಗ್ಲೇಬೇಕು. ನಾಳೆ ಗೊತ್ತಾಗೋದು ಇವತ್ತೇ ಗೊತ್ತಾಗ್ಲಿ ಬಿಡ್ರಿ, ಅದಕ್ಕೆ ಭಯ ಪಡೋದು ಏನಂತ ಐತೆ? ನೀವು ಇನ್ನೇನ್ ಬೇರೆಯವ್ರಿಗೆಲ್ಲ ಮನೆಯವ್ರಿಗೆಲ್ಲಾರು ಯಾವ ರೀತಿ ತಿಳಿಸೋಣ, ನೇತ್ರಕ್ಕಂಗೆಲ್ಲ ಯಾವ ರೀತಿ ಹೇಳೋಣ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಬೇರೆಯವ್ರ ಕಡೆ ಏನಾದ್ರು ವಿಷಯ ಗೊತ್ತಾಗ್ಲಿ ಬಿಡ್ರಿ, ಅದಕ್ಕೇನಂತೆ ಅಲ್ವಾ? ಅದಕ್ಕೆ ಭಯ ಪಡೋದೇನೈತೆ ಅದ್ರಲ್ಲಿ? ಅಯ್ಯೋ ಹೆಂಗಪ್ಪ ಹೇಳಿ ನಿನಗೆ? ಯಾವ ರೀತಿ ಅರ್ಥ ಮಾಡಿಸ್ಲೆ ನಾನು? ಅಲ್ಕಣೆ, ಗೊತ್ತಾಗ್ಲಿ, ಒಂದಲ್ಲ ಒಂದ್ ದಿವಸ ವಿಷಯ ಗೊತ್ತಾಗ್ಲೇಬೇಕು. ಆದ್ರೆ ಎಲ್ಲದಕ್ಕೂ ಒಂದ್ ದಿವಸ ಅಂತ ಟೈಮ್ ಬರ್ಬೇಕಲ್ವೇನೆ? ಎಲ್ಲಾರ್ಗು ಹೇಳ್ಕೊಂಡು ಒಂದ್ರಿಟ್ಟು ಸಮಾಧಾನ ಮಾಡಿ, ಅವಳ ನೇತ್ರಿಗೂ ಹೇಳ್ಕೊಂಡು ಸಮಾಧಾನ ಮಾಡ್ಕೊಂಡು ಹೆಂಗ ಹೇಳ್ಬೋದು. ಈಗ ಆತ್ರವಾಗಿ ಸಡನ್ ಆಗಿ ಹೇಳ್ಬಿಟ್ರೆ ಅವಳಿಗೆ ಕೋಪ ಬರಲ್ವೇನೆ? ಏನೇನ್ ರಂಕ್ಲಾಗುತ್ತೋ ಏನೋ ಅತ್ಲಾಗಿ. ನನಗಂತೂ ಭಯ ಆಗ್ತೈತೆ. ಯಾವ ರೀತಿ ಅರ್ಥ ಮಾಡಿಸ್ಲೋ ಏನೋ ಅತ್ಲಾಗಿ. ತಲೆ ಕೆಟ್ಟು ಹೋಗಂಗೆ ಆಗ್ಬಿಟ್ಟೈತೆ ಅತ್ಲಾಗಿ ನನಗಂತೂ ಅತ್ಲಾಗಿ. ನೀನ್ ನೋಡಿದ್ರೆ ಒಂದೇ ಸಮಕೆ ನನಗೆ ಮನೆ ಕರ್ಕೊಂಡೋಗ್ರಿ, ಊರಿಗೆ ಕರ್ಕೊಂಡೋಗ್ರಿ ಅಂತ ನೀನು ಒಂದೇ ಸಮಕೆ ನೀನ್ ನೋಡಿದ್ರೆ ನೀನ್ ಹಠ ಮಾಡ್ತೀಯ. ಒಂದ್ ಫೋನ್ ಎತ್ತಲಿಲ್ಲ ಅಂದ್ರೆ ಬೈತೀಯ, ಕೋಪ ಮಾಡ್ಕೊಳ್ತೀಯ, 100 ಸಲ ಫೋನ್ ಮಾಡ್ತಿರ್ತೀಯ. ಅಯ್ಯೋ, ನನಗಂತೂ ಯಾರ್ಯಾರ ಕಡೆ ಹೆಂಗೆ ಮಾತಾಡ್ಲಿ ಅಂತ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ಅತ್ಲಾಗಿ. ನೀನು ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿಲ್ಲ ನೀನು. ಆಯ್ತು ಇವಾಗ
ಅಲ್ಲಿ ಕಾಯೆಲ್ಲ ಕಿತ್ತು ಅಲ್ಲಿ ಇದರಲ್ಲಿ ತೋಟದಲ್ಲಿ ಒಂದು ಚೀಲದಲ್ಲಿ ತುಂಬಿಟ್ಟಿದ್ದೀನಿ. ಮತ್ತೆ ಎಳ್ನೀರು ತಡಿ, ಎಳ್ನೀರು ತಗೊಂಬರ್ತೀನಿ, ಎಳ್ನೀರು ಕುಡಿಯುವಂತೆ. ಯಾಕೋ ಹುಷಾರಿಲ್ಲ ಅಂತ ಬೇರೆ ಹೇಳ್ತಿದ್ದೆ. ಅಯ್ಯೋ, ಕಾಯಿ ಮತ್ತೆ ಕಾಯೆಲ್ಲ ಕಿತ್ತಿಟ್ಟಿದ್ದೀರಾ ತೋಟದಲ್ಲಿ? ಮನೆ ಹತ್ರ ಯಾರು ತಗೊಂಬಂದು ಕೊಟ್ಟೋಗ್ತಾರೆ? ನನ್ಗೆ ಎತ್ಕೊಂಡು ಹೋಗಕ್ಕಾಗುತ್ತಾ ಕಾಯಿಗಳನ್ನ? ಏನು ಅಂತ ಮಾತಾಡ್ತಿದ್ದೀರಾ ನೀವು? ಕಣ್ ಹೋಗಿ, ನೀನ್ ಯಾಕೆ ಎತ್ಕೊಂಡ್ಬರ್ತೀಯ? ಹೆಂಗಾರು ನಾನು ತಗೊಂಬಂದು ಕೊಟ್ಟೋಗ್ತೀನಿ, ಹೋಗು, ನೀನೇನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿ. ಆರಾಮಾಗಿರು, ಸರಿನಾ? ಆಮೇಲೆ ಮಧ್ಯಾಹ್ನದ ಮೇಲೆ ಬರ್ತೀನಿ ಅಲ್ಲೇ ಮನೆ ಹತ್ರ. ಆಮೇಲೆ ಇಬ್ರೋಳನು ಶಾಪಿಂಗಿಗೆ ಹೋದ್ರೆ ಆಗುತ್ತೆ, ಸರಿನಾ? ಸರಿ ರೀ, ಆಯ್ತು, ಹಂಗೆ ಮಾಡೋಣ ಕಣಿ, ಹೇಳ್ರಿ. ಏ ನಿಂಗಕ್ಕ, ಬಾನು, ಇದು ಯಾರೇ ಇದು? ನಂಗಂಡಂಗೆ ಸರಿ ರೀ, ಆಯ್ತು ಕಣ್ರಿ, ಹೋಗ್ರಿ ಬರ್ರಿ ಅಂತ ಬೇರೆ ಮಾತಾಡ್ಸಿದಾಳೆ. ಇವಳು ಯಾರೇ ಇವಳು? ನನ್ ಗಂಡಗೆ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ಸಕ್ಕೆ? ನಾನು ಇವತ್ತಿನವರೆಗೂ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ಸಿಲ್ಲ. ಇವಳು ನೋಡಿದ್ರೆ ಇವಳು ನನ್ ಗಂಡಂಗೆ ಹಿಂಗೆಲ್ಲ ಮಾತಾಡ್ಸಿದಾಳಲ್ಲ ಇವಳು. ಯಾರೇ ಇವಳು? ಸುಮ್ಮನೆ ನೋಡು ನೇತ್ರಮ್ಮ. ಅದೇನೇನು ಮಾತಾಡ್ತಾರೆ, ಏನು ಎತ್ತ ಅಂತ ಪ್ರತಿ ಒಂದನ್ನು ನೋಡು ಸುಮ್ಕೆ. ಆಮೇಲಿಂದ ಅದೇನಿದ್ರು ನಾವ್ ಹೇಳ್ತೀವಿ. ಅದೇನೇನ್ ಮಾತಾಡ್ತಾರೆ ಸುಮ್ಮ ಕೇಳಿಸ್ಕ. ನಿನ್ಗೆ ಬಾಳ ಆತ್ರ ನಿನ್ಗೆ. ನಾವ್ ಹೇಳಿದ್ರೆ ನಮ್ಮ ಮಾತು ಕೇಳಲ್ಲ ಅಂತಾನೆ ನಿನ್ಗೆ ಡೈರೆಕ್ಟ್ ಆಗಿ ನೋಡ್ಲಿ, ಡೈರೆಕ್ಟ್ ಆಗಿ ಮಲ್ಲೇಶಣ್ಣ ಏನೇನ್ ಮಾಡ್ತಾನಂತ ಪ್ರತಿ ಒಂದು ನೋಡ್ಲಿ ಅಂತಾನೆ ನಿನ್ಗೆ ಕರ್ಕೊಂಬಂದಿರೋದು ನಾವು. ನೋಡು ಸುಮ್ಕೆ. ಸುಜಿ ಏನ್ ಗೊತ್ತಾ, ನಿನ್ಗೋಸ್ಕರ ಏನೋ ತಗೊಂಬಂದಿದ್ದೀನಿ, ನಿನಗ್ ಕೊಡ್ಲಾ ನಾನು? ಅಯ್ಯೋ, ನನಗೋಸ್ಕರನಾ? ಏನ್ ತಗೊಂಬಂದಿರಿ? ಉಂಗ್ರ ತಗೊಂಬಂದಿದ್ದೀರಾ? ಸರ ತಗೊಂಬಂದಿದ್ದೀರಾ? ಏನ್ ತಗೊಂಬಂದಿದ್ದೀರಾ? ಇವಳು ಮಾತೆತ್ತಿರೆ, ಉಂಗ್ರ ಸರ ಮಾತೆತ್ತಿರೆ, ಅದು ಇದು ಅಂತಾನೆ ಇರ್ತಾಳೆ. ಇಲ್ಲ ಸೂಜಿ, ಅವೆಲ್ಲ ಏನು ತಗೊಂಬಂದಿಲ್ಲ. ನೋಡು ಏನ್ ತಗೊಂಬಂದಿದ್ದೀನಂತ. ಅಯ್ಯೋ, ಮಲ್ಲಿಗೆ ಹೂವನ ರೀ? ನನಗೆ ಮಲ್ಲಿಗೆ ಹೂವ ಅಂದ್ರೆ ತುಂಬಾ ಇಷ್ಟ ಕಣ್ರಿ. ನನಗೋಸ್ಕರ ತಗೊಂಬಂದ್ರ? ಥ್ಯಾಂಕ್ಸ್ ಕಣ್ರಿ. ಬೇಜಾರು ಮಾಡ್ಕೋಬೇಡಿ. ನಾನು ನಿಮ್ಮ ಮೇಲೆ ಬಹಳ ಕೋಪ ಮಾಡ್ಕೊಂಡಿದ್ದೆ. ಆದ್ರೆ ನಿಮ್ಗೆ ನನ್ನ ಮೇಲೆ ಬಹಳ ಪ್ರೀತಿ ಇದೆ ಕಣ್ರಿ. ಸಾರಿ ಕಣ್ರಿ, ಬೇಜಾರು ಮಾಡ್ಕೋಬೇಡ್ರಿ. ಕೊಡ್ರಿ ಮಲ್ಲಿಗೆ ಹೂವು ಹಾಕೊಂಡಿರ್ತೀನಿ ನಾನೇ. ಕಣೆ ಸುಜಿ, ನಿನ್ಗೋಸ್ಕರನೇ ಕಣೆ ತಗೊಂಬಂದಿದ್ದು. ನಮ್ ತೋಟದಲ್ಲ ನೀನು ಹೂವ ಬಿಟ್ಟಿತ್ತು ಗೊತ್ತಾ? ನಿಮ್ ನೇತ್ರಕ್ಕ ಇದಾರಲ್ಲ, ಎಲ್ಲ ಹೂವ ಎಲ್ಲ ಕಟ್ಟಿ ಒಂದ್ ಕಡೆ ಇಟ್ಟಿದ್ಲು ನಿನ್ಗೋಸ್ಕರ ಅಂತ ನಾನು ತಗೊಂಬಂದೆ. ನಿನಗೂ ಇಷ್ಟ ಅಲ್ವಾ ಮಲ್ಲಿಗೆ ಹೂವ ಅಂದ್ರೆ, ಅದಕ್ಕೋಸ್ಕರ ತಗೊಂಬಂದೆ. ತಗ ಅಕ್ಕ. ಯೋ, ನಾನು ಮಲ್ಲಿಗೆ ಹೂವ ಎಲ್ಲ ಬಿಡಿಸಿ ಕಟ್ಟಿ ಇಟ್ಟಿದ್ದು ಹೂವನ ತಗೊಂಬಂದ್ಬಿಟ್ಟು ಇವ್ಳು ಯಾರಿಗೋ ಕೊಡ್ತಿದ್ದಾಳಲ್ಲ ಇವ್ರು. ನಿಂಗಕ್ಕ, ಏನೇ ಮಾಡ್ತಿದಾರೆ ಇವ್ರು? ಯಾರೇ ಇವ್ರು? ಯಾರಿಗಿವೆಲ್ಲ ಕೊಡ್ತಿರೋದು ಹೂವ? ಏನ್ ಇಷ್ಟೊಂದು ಕ್ಲೋಸ್ ಆಗಿ ಮಾತಾಡ್ಸಿದಾರಲ್ಲ? ನನ್ ಗಂಡಗೆ ಏನಾಗ್ಬೇಕು ಇವ್ರು? ಯಾರು ನಿಂಗಕ್ಕ ಇವ್ರು? ಬಾಯ್ ಬಿಟ್ಟು ಹೇಳೆ. ಅರೇ, ಮಲ್ಲೇಶಿಂದು ಅಣ್ಣ ಬಾಳಾಗೆ ಇದಾರೆ. ನೇತ್ರಂದು ಅಕ್ಕ, ನಿಮ್ದಕ್ಕೆ ಮಲ್ಲೇಶ್ಗೆ ಅಣ್ಣಗೆ ಬಾಳಾಗೆ ಒಳ್ಳೇದು ಅನ್ಕೊಂಡಿದ್ರಿ. ನೋಡಿ ಏನೇನ್ ಮಾಡ್ತಿದಾರಂತ ಅವ್ರ ಕತೆಗಳು ನೋಡಿ. ಮಲ್ಲೇಶ್ಗೆ ಅಣ್ಣ ನಿಮ್ದಕ್ಕೆ ಐತೆ. ಕಳ್ಳಾಟಗೆ ಆಡ್ತೀರಾ, ಕಳ್ಳಾಟಗೆ ಇವಾಗ್ಲೇ ಐತೆ ನಿಮ್ಗೆ. ನೇತ್ರಂಗು ಅಕ್ಕನ ಕೈಲಿ ಚೆನ್ನಾಗಿ ಐತೆ ನಿಮ್ಗೆ ಇವತ್ತು. ಸರಿ ಆಯ್ತು, ನನಗೆ ಹಬ್ಬದ ಶಾಪಿಂಗಿಗೆ ಸೀರೆ ಎಲ್ಲ ಕೊಡಿಸ್ಕೊಂಡ್ ಬರ್ಬೇಕು. ಬೇಗ ಬಂದ್ಬಿಡ್ರಿ ನೀವು. ಅಲ್ಲೇ ಟೌನ್ ಅಲ್ಲಿ ನಾನು ವೆಯ್ಟ್ ಮಾಡ್ತಿರ್ತೀನಿ, ನೀವ ಬೇಗ ಬಂದ್ಬಿಡಿ. ನನಗೆ ಕಾಯೋದಕ್ಕಾಗಲ್ಲ ಬಿಸ್ತಲೆಲ್ಲ, ಸರಿನಾ? ಇಲ್ಲ ಕಣೆ ಸೂಜಿ, ಬೇಗ ಬರ್ತೀನಿ ಕಣ್, ಹೋಗು, ನೀನೇನು ಯೋಚನೆ ಮಾಡ್ಬೇಡ. ಬೇಗ ಅಂದ್ರೆ ಬೇಗನೆ ಬಂದ್ಬಿಡ್ತೀನಿ, ಜಾಸ್ತಿ ಹೊತ್ತೇನು ಮಾಡಲ್ಲ ನಾನು, ಸರಿನಾ? ನಿಮ್ಮ ಅಕ್ಕಂಗೆ ಏನಾದ್ರೂ ಒಂದು ಹೇಳ್ಬಿಟ್ಟು, ನಿಮ್ಮ ಅಕ್ಕ ಹೋಗ್ಬೇಡ ಹಂಗೆ ಹಿಂಗೆ ಅಂತಿರ್ತಾಳೆ. ಸ್ವಲ್ಪ ಕೆಲಸ ಆಯ್ತಂತ ಏನಾದ್ರು ಒಂದು ಹೇಳ್ಬಿಟ್ಟು ನಾಟಕ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲಿರು, ನಿನ್ಗೇನೇನ್ ಬೇಕು ಮನೆಗೆ ಸಾಮಾನುಗಳಾಗ್ಲಿ ಸೀರೆ ಆಗ್ಲಿ ಎಲ್ಲ ಕೊಡಿಸ್ಕೊಂಡ್ ಬರ್ತೀನಿ, ಸರಿನಾ? ಎಲ್ಲ ಕೊಡಿಸ್ಕೊಂಡ್ ಬರ್ತಾನಂತೆ. ನೋಡು ನೇತ್ರಮ್ಮ, ನೋಡು. ಒಂದ್ ಸೀರೆ ಕೊಡ್ಸು ಅಂದ್ರೆ 100 ಮಾತಾಡುತ್ತಿ ಮಲ್ಲೇಶಣ್ಣ ನಿನಗೆ. ಒಂದ್ ಮನೆಗ್ ತರಕಾರಿ ತಗೊಂಬ, ಸಾಮಾನ್ ತಗೊಂಬ ಅಂದ್ರೆ ಗೊರ್ಗಾರುತ್ತೆ, ಯೋಚನೆ ಮಾಡುತ್ತೆ. ನೋಡು. ಸೂಜಿಗೆ ಏನೇನ್ ಬೇಕು ಎಲ್ಲ ಕೊಡ್ಸುತ್ತಂತೆ, ಮನೆಗ್ ಸಾಮಾನ್ ಕೊಡ್ಸುತ್ತಂತೆ, ಸೀರೆ ಕೊಡ್ಸುತ್ತಂತೆ. ಸಾಲದಕ್ಕೆ ಮಲ್ಗೆ ಹೂ ಬೇರೆ, ಅದ್ರಲ್ಲೂ ನೀರ್ ಕಟ್ಟಿಟ್ಟಿರೋ ಮಲ್ಗೆ ಹೂ ತಗೊಂಬಂದ್ಬಿಟ್ಟು ಆ ಸೂಜಿ ಕೊಡ್ತಿರೋ ನೋಡಲಿ. ಅಬ್ಬಬ್ಬಬ್ಬಬ್ಬಬ್ಬ. ಇನ್ನೊಂದು ವಿಷಯ ಏನ್ ಗೊತ್ತಾ? ನನಗೆ ಮಧ್ಯಾಹ್ನಕ್ಕೆ ಬೇರೆ ಊಟ ಮಾಡೋದಕ್ಕೆ ಟೈಮ್ ಇಲ್ಲ ಕಣ್ರಿ. ನಾನು ಬೇರೆ ಇವಾಗ ನಿಮ್ ಜೊತೆ ಟೌನಿಗೆ ಬೇರೆ ಬರ್ಬೇಕಾ, ಹಂಗಾಗಿ ಅಲ್ಲೇ ಏನಾದ್ರು ಹೋಟ್ಲಲ್ಲಿ ಏನಾದ್ರು ಊಟ ಮಾಡ್ಕೊಂಡು ಅನ್ಕಂಡ್ರಿ. ಕಣೆ, ಆಯ್ತು ಕಣೆ, ಹೋಟ್ಲಲ್ಲೇ ಊಟ ಮಾಡಿದ್ರೆ ಆಗುತ್ತೆ ಬಿಡು. ನೀನೇನ್ ಮನೇಲೇನ್ ಮಾಡ್ಬೇಡ ಬಿಡು. ಹೋಟ್ಲಲ್ಲಿ ಏನಾದ್ರೂ ನಾನ್ ವೆಜ್ ಏನಾರು ಮಾಡ್ಕೊಂಬ ತಿನ್ನ ನಾವು ಬಿಡು. ನಾನ್ ವೆಜ್ ಹೋಟ್ಲಿಗೆ ಹೋಗ್ಬಿಟ್ಟು ಚಿಕನ್ ಬಿರಿಯಾನಿನೋ ಇಲ್ಲ ಚಿಕನ್ ಚಿಲ್ಲಿನೋ ಮಟನ್ ಬಿರಿಯಾನಿನೋ ಏನಾರ ತಿನ್ಕೊಂಬರೋಣ ಬಿಡು. ತಲೆ ಯಾಕೆ ಕೆಡಿಸ್ಕೊಂತೀಯ? ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹೋಟೆಲಲ್ಲಿ ಹೋಗ್ಬಿಟ್ಟು ತಿನ್ಕೊಂಡು ಆರಾಮಾಗಿ ಬರೋಣ. ಊರಿ ಆಯ್ತು, ಹಂಗೆ ಮಾಡೋಣ ಕಣಿ, ಹೇಳ್ರಿ. ನಿಂಗಕ್ಕ ನಡಿ ಹೋಗ್ತಿದಾರೆ ಅಲ್ವಾ? ನಡಿ, ಅವ್ರು ಎಲ್ಲಿ ಹೋಗ್ತಾರಂತ ನನಗೆ ಗೊತ್ತಾಗ್ಬೇಕು. ನಡಿ, ನನಗೆ ಬರ್ತಾ ಇರೋ ಕೋಪಕ್ಕೆ
ತಲೆ ಮೇಲೆ ಏರಿಕ್ ಬಿಡದಷ್ಟು ಕೋಪ ಬರ್ತೈತಿ ಇವಾಗ. ನೀವ್ ಏನ್ ಮಾಡಿದ್ರು ನನಗೆ ಬಿಡ್ತಾನೆ ಇಲ್ಲ. ಇಲ್ಲೇ ಇರು ಅಂತ ಇರಿಸ್ಬಿಟ್ರಿ ನೀವು. ನಡಿ, ಅದ್ ಎಲ್ಲಿ ಹೋಗ್ತಾರೆ ಏನು ಎತ್ತ ಅಂತ ನಾನು ಎಲ್ಲ ನೋಡ್ಬೇಕು. ಸುಮ್ಕಿರಿ ನೇತ್ರಮ್ಮ. ಅವ್ರು ಇನ್ನೆಲ್ಲ ಹೋಗ್ತಾರೆ. ಇನ್ನೇನು ನಿನ್ ಗಂಡ ಇನ್ನೇನು ಮನೆಗೆ ಹೋಗ್ತಾನೆ. ಅವಳು ಸೂಜಿ ಇನ್ನೇನು ಅವಳು ಮನೆಗೆ ಹೋಗ್ತಾಳೆ ಅಷ್ಟೇ. ಇನ್ನೆಲ್ಲ ಹೋಗಲ್ಲ. ಸೂಜಿನ ಅಲ್ಲ ಕಣ್ಣಿಂಗಕ್ಕ. ಯಾರು ಅವಳು ಸೂಜಿ? ನಾನ್ ನೋಡಿದ್ರೆ ಅವಳ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ಅದಕ್ಕೇನು ಡೈಲಿ ಸ್ಟೈಲ್ ಮಾಡ್ಕೊಂಡು ನಾನು ಅರ್ಜೆಂಟಾಗಿ ಹೋಗ್ಬೇಕು, ತೋಟದಾಗ ಹೋಗ್ಬೇಕು, ಟೌನಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ನಾಟಕ ಮಾಡ್ಕೊಂಡು ಬರ್ತಿದ್ದಿದ್ದು. ನನಗೂ ಅನುಮಾನ ಇತ್ತು, ಇವ್ರು ಎಲ್ಲಿ ಹೋಗ್ತಾರೆ ಇವರು. ಇತ್ತೀಚೆಗೆ ಯಾಕೆ ಬಲು ಚೇಂಜ್ ಆಗಿಬಿಟ್ಟಿದಾರಲ್ಲ, ಬಲು ಬದಲಾಗ್ಬಿಟ್ಟಿದಾರಲ್ಲ. ಇವರಿಗೆ ಏನಂತ ಎಲ್ಲಿ ಹೋಗ್ತಾರಂತ ನೀವು ಒಂದು ಗೊತ್ತಾಗ್ತಿಲ್ವಲ್ಲ. ನಂಬದೇ ಕಷ್ಟ ಆಗ್ಬಿಟ್ಟಿತ್ತು. ಇವತ್ತು ಎಲ್ಲ ಗೊತ್ತಾಯ್ತು. ನಾನು ಬಾಳ ನಂಬಿಕೆ ಇಟ್ಕೊಂಡಿದ್ದೆ ಕಣ್ಣ ನಿಂಗಕ್ಕಯ್ಯ. ಹಿಂಗೆಲ್ಲ ಮಾಡ್ತಾರಂತ ನಾನಂತೂ ಅನ್ಕೊಂಡಿದಿಲ್ಲ. ಅಲ್ಲ ಕಣ್ಣಿಂಗಕ್ಕಯ್ಯ, ನನ್ ಮುಂದೆನೇ ನನ್ ಗಂಡಗೇನೆ ಅವಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಮುದ್ದಾಗಿ ಮಾತಾಡ್ತಾಳೆ. ನನಗೆ ಎಷ್ಟು ಹೊಟ್ಟೆ ಉರಿತೈತ್ ಗೊತ್ತಾ ಕಣಮ್ಮ. ಗೊತ್ತು, ನಮಗೂ ಗೊತ್ತು. ಅಲ್ಲೇ ವಾರದಿಂದಾನು ನಾವು ನೋಡ್ತಿದೀವಿ ನಿನ್ ಗಂಡ ಮಾತಾಡ್ತಿರೋದೆಲ್ಲ ಆ ಸೂಜಿಗೆ. ಆದ್ರೆ ಏನ್ ಮಾಡ್ತೀಯ ನೀನು? ಮುಂದೆ ಬಂದು ಹೇಳಿದ್ರೆ ನೀನು ನಮ್ಮ ಮಾತೆ ನಂಬಲ್ಲ. ಅದಕ್ಕೋಸ್ಕರ ನಿನ್ಗೆ ಡೈರೆಕ್ಟ್ ಆಗಿ ತೋರ್ಸೋಣ ಮಲೇಶನ ಬುದ್ಧಿ ಏನಂತ, ಏನೇನು ಮಾಡ್ತೈತಂತ ಎಲ್ಲ ತಿಳಿಲಿ ಅಂತಾನೆ ನಿನಗೆಲ್ಲಿ ಕರ್ಕೊಂಡ್ ಬಂದಿದ್ದು ಆಟಯ. ಇವಾಗ ಏನು ಮಾಡಕ್ಕಾಗಲ್ಲ. ನೀನು ಬೇಜಾರು ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಿನ್ ಗಂಡಂಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಹಂಗ್ ಬುದ್ಧಿ ಕಲ್ಸು. ನಡಿ, ಬಿಡ್ಗಿಡಿಯ. ನನ್ಗೆ ಬರ್ತಾ ಇರೋ ಕೋಪಕ್ಕೆ ಇಷ್ಟೊಂದೆಲ್ಲ ಮೋಸ ಮಾಡ್ತಾರಂತ ನಾನಂತೂ ಅನ್ಕೊಂಡಿದಿಲ್ಲ. ನೋಡಿ ಹೆಂಗ್ ಮಾಡ್ತಿದಾರಂತ. ನನಗೆ ಬರ್ತಾ ಇರೋ ಕೋಪಕ್ಕೆ ಹೆಂಗ್ ಇದ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಎಷ್ಟು ಚೆನ್ನಾಗಿ ನೆನ್ಸಿದ್ರು ಗೊತ್ತಾ ನನಗೆ. ಬಾಳ ಒಳ್ಳೆಯವ್ರು ಅನ್ಕೊಂಡಿದ್ದೆ ಕಣ್ಣಿಂಗಕ್ಕಯ್ಯ ನಾನಂತೂ. ಹಿಂಗೆಲ್ಲ ಮಾಡ್ತಾರಂತ ನಾನು ಯಾವತ್ತೂ ಅನ್ಕೊಂಡಿದಿಲ್ಲ. ನಂಗೆ ಮಾತ್ರ ಟೌನಿಗೆ ಕರ್ಕೊಂಡು ಹೋಗ್ರಿ, ಶಾಪಿಂಗ್ ಮಾಡ್ಕೊಂಡ್ ಬರೋಣ, ಯುಗಾದಿ ಹಬ್ಬಕ್ಕೆ ಸಾಮಾನೆಲ್ಲ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಮಾತ್ರ ಇಲ್ಲ, ಕೆಲ್ಸಗಳಿದಾವ್ ನನಗೆ, ತೋಟತಾ ಹೋಗ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬೇಕಂತ ನಾಟಕ ಮಾಡಿದ್ರು. ಇವಳಿಗೆ ಮಾತ್ರ ಇವಳು ಯಾರೋ ಸೂಜಿಗೆ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದಾರೆ ನೋಡು. ನನಗೆ ಎಷ್ಟು ಕೋಪ ಬರ್ತೈತಂದ್ರೆ ಬರ್ಲಿ ಮಂತಾವ್ ಬರ್ಲಿ. ಬಂದಾಗ ಗೊತ್ತಾಗೋದು. ನೇತ್ರಿ ಅನ್ಕೊಂಡ್ ಬರ್ತಾರಲ್ಲ ಅವಾಗಿರೋದು. ಇನ್ಮೇಲಿಂದ ಐತಿ ಇವ್ರಿಗೆ. ಹಿಂಗ್ ಮಾಡಿದ್ರೆ ಇವ್ರು ಬುದ್ಧಿ ಕಲಿಯಲ್ಲ ನಿಂಗಕ್ಕ. ಏನಿಲ್ಲ, ಊರಿಂದ ನಮ್ಮಪ್ಪ ಅಮ್ಮಂಗೆ ನಮ್ಮ ಅಣ್ಣಂದ್ರುಗಳಿಗೆಲ್ಲ ಫೋನ್ ಮಾಡಿ ಕರೆಸ್ತೀನಿ. ಫೋನ್ ಮಾಡಿ ಕರೆದ್ರೆ ಗೊತ್ತಾಗುತ್ತೆ. ಅವರೇ ಬಂದ್ಬಿಟ್ಟು ಬುದ್ಧಿ ಕಲಿಸ್ತಾರೆ ಇವರಿಗೆ. ಇಲ್ಲ ಅಂದ್ರೆ ಇವ್ರು ಬುದ್ಧಿ ಕಲಿಯಲ್ಲ. ಮಾಡ್ತೀನಿ ಕಣ್ ತಡಿ ಇವತ್ತು. ಫೋನ್ ಮಾಡ್ತೀನಿ ನಮ್ಮ ಮನೆಯವ್ರಿಗೆ, ನಮ್ಮ ತವ್ರ ಮನೆಯವ್ರಿಗೆಲ್ಲ ಫೋನ್ ಮಾಡ್ತೀನಿ ಇವಾಗ.